ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಾದಾ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋಂತ ನೋಡೋಣ. ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾನು ಇದರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಇದ್ರ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಬಂದು ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಒಂದು ಪಟ್ಟಿ ಬರುತ್ತೆ. ನೋಡಿ, 2 ಇಂಚು ನಾನು ಪಟ್ಟಿ ಬಿಟ್ಟಿದ್ದೆ. ಅದರಲ್ಲಿ ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಲೈನಿಂಗ್ ಬ್ಲೌಸ್ ಆದರೆ ಒಂದು 1/2 ಇಂಚ್ ಬಿಟ್ಟಿರ್ತೀವಿ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆಗೆ ನಾನು 2 ಇಂಚ್ ಬಿಟ್ಟಿದ್ದೆ. 2 ಇಂಚು ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಇವು ಸ್ಲೀವ್ಗೂ ಕೂಡ ಅಷ್ಟೇ. ನಾವು ಇದಕ್ಕೂ ಕೂಡ ಹೆಮ್ಮಿಂಗ್ ಪಟ್ಟಿ ಇರೋದ್ರಿಂದ ನೋಡಿ, ಒಂದು ಸೈಡ್ ಅಂಚಿಲ್ಲ, ಹಾಗಾಗಿ 1/4 ಇಂಚಿನಷ್ಟು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಸ್ಲೀವ್ಗೆ. ಸ್ಲೀವ್ ಆದ್ರೆ ಅಷ್ಟೇ ನೋಡಿ, ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಡು ನಾವು ಇದನ್ನು ಪಟ್ಟಿ ರೆಡಿ ಮಾಡ್ಕೋಬೇಕು. ನೋಡಿ, ಇದು ಫ್ರಂಟ್ ಪಾರ್ಟಲ್ಲಿ ಕೂಡ ಡಾಟನ್ನು ಹಿಡಿಯೋಣ. ನೋಡಿ, ಮೊದಲಿಗೆ ಫ್ರಂಟಲ್ಲಿ ಡಾಟ್ ಹಿಡಿತಾ ಇದ್ದೀನಿ. ನಾವು ಕಂಪ್ಲೀಟ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರನೇ ನಾವು ಡಾಟನ್ನು ಹಿಡಿತಾ ಇದ್ದೀನಿ. ನೋಡಿ, ಇದೇ ರೀತಿ ನಾವು ಕರೆಕ್ಟಾಗಿ ಕಂಪ್ಲೀಟಾಗಿ ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಡು ಇವೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಫ್ರಂಟ್ ಪಾರ್ಟನ್ನು ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಮೇನ್ ಡಾಟು ನಾನು ಇಲ್ಲಿ ನ್ಯಾಚ್ ಹಾಕೊಂಡಿದ್ದೀನಿ. ನೋಡಿ, ಕ್ಲೀನಾಗಿ ನ್ಯಾಚ್ ನಾವು ಎಲ್ಲಿ ಹಾಕೊಂಡಿದ್ದೀವಿ ಅಷ್ಟಕ್ಕೆ ನಾವು ಕರೆಕ್ಟಾಗಿ ಹಿಡಿತಾ ಇದ್ದೀನಿ. ಇದಕ್ಕೆ ನಾನು 3 ಡಾಟ್ ಮಾತ್ರ ಹಿಡಿತಾ ಇದ್ದೀನಿ ಈ ಬ್ಲೌಸ್ಗೆ. ನೋಡಿ, ಇಲ್ಲಿ ಕೂಡ ಅಷ್ಟೇ ಮೇನ್ ಡಾಟನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಅಲ್ಲ, ವಿತೌಟ್ ಲೈನಿಂಗ್ ಇಲ್ಲದೇನೆ ಬ್ಲೌಸನ್ನು ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ನೋಡಿ, ಈ ಥರ ನಾವು ಫ್ರಂಟ್ ಪಾರ್ಟು ರೆಡಿ ಮಾಡ್ಕೊಂಡಿದ್ವಿ ಡಾಟ್ ಹಿಡಿದು. ಇವಾಗ ಬಂದು ಇದಕ್ಕೆ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, 2 ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಟಿಗೆ ಬಟ್ಟೆ ಶಾರ್ಟೇಜ್ ಆಗಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಪೀಸನ್ನು ಕೊಟ್ಕೋಬೇಕು. ಇದಕ್ಕೆ ನೋಡಿ, ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಬಟ್ಟೆ, ಹಾಗಾಗಿ ಉಳಿದಿರೋ ಪೀಸನ್ನೇ ನಾನು ಒಂದು ಸ್ವಲ್ಪ ಶಾರ್ಟೇಜ್ ಆಗೋದಕ್ಕೆ 2 ಇಂಚಿನಷ್ಟು ಅದಕ್ಕೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ. ಇಲ್ಲಾಂದರೆ ಬೇರೆ ಬಟ್ಟೆ ಹಾಕ್ಬೋದು, ಬಟ್ ಅದರದ್ದೇ ಬಟ್ಟೆಯಲ್ಲಿ ಹಾಕಿದರೆ ನೀಟಾಗಿ ಕಾಣುತ್ತೆ ಬ್ಲೌಸು. ನೋಡಿ, ಇದಕ್ಕೆ ನಾನು ಈ ಥರ ಅಟ್ಯಾಚ್ ಮಾಡ್ಕೊಂಡು ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ನೋಡಿ, ನಮಗೆ 2 ಪೀಸ್ಗೆ ಕೂಡ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಪೀಸನ್ನು. ಇವಾಗ ಬಂದು ನಾವು ಮೊದಲಿಗೆ ಮೇನ್ ಪಾರ್ಟನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಬೆಲ್ಟು ನೋಡಿ, ಒಂದು ಹೊಲಿಗೆ ಬಿಟ್ಕೋಬೇಕು. ಇದನ್ನು ಯಾವಾಗಲೂ ನಾವು ಇದರ ಬದಲೇ ಇಟ್ಕೋಬೇಕು. ನಮಗೆ ಕರೆಕ್ಟಾಗಿ ರೈಟು ಲೆಫ್ಟು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಬೆಲ್ಟಿಗೆ ಮಾರ್ಕಿಂಗ್ ಕೂಡ ಮಾಡ್ಕೋಬೋದು. ಅದು ಮಾಡ್ಕೊಂಡ್ರೆ ಕೂಡ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಒಂದು ಸ್ಟಿಚ್ ಬಿಟ್ಕೊಂಡಿದ್ದೀನಿ. ಇನ್ನೊಂದು ಸ್ಟಿಚ್ಚನ್ನು ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ಬಿಡಬೇಕು. ನೋಡಿ, ಲೈನಿಂಗ್ ಮೇಲೆ ಬಿಟ್ಕೋಬೇಕು ಇನ್ನೊಂದು ಸ್ಟಿಚ್ಚನ್ನು, ಸೇಮು 2 ಪೀಸಿಗೂ ಅಷ್ಟೇ. ಇವಾಗ ಬಂದು ಇದಕ್ಕೆ ನಾವು ಸುತ್ತಲಿಗೆ ಹೊಲಿಗೆ ಬಿಟ್ಕೊಳ್ಳೋಣ ಬೆಲ್ಟಿಗೆ. ಬೇಕಂದರೆ ಕೆಳಗಡೆ ನೀವು ಕಚ್ಚಾ ಸ್ಟಿಚ್ಚನ್ನು ಬಿಟ್ಕೊಂಡು ಕೂಡ ನೀವು ಸ್ಟಿಚ್ ಮಾಡ್ಬೋದು. ನಾನು ಕಂಪ್ಲೀಟಾಗಿ ಬೆಲ್ಟ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಯಾಕಂದರೆ ಇದಕ್ಕೆ ನಾನು ಡೈರೆಕ್ಟಾಗಿ ಹಾಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಕೂಳೆ ಕಾಣಿಸಂಗೆ ನಾನು ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, 2 ಬೆಲ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ, ರೈಟು ಲೆಫ್ಟು ಕರೆಕ್ಟಾಗಿ. ಇವಾಗ ಬಂದು ನೋಡಿ, ಇದನ್ನು ಕೆಳಗಡೆ ಬೆಲ್ಟ್ ಇಟ್ಟು ಮೇಲ್ಗಡೆಯಿಂದ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ನಾವು ಫ್ರಂಟ್ ಪಾರ್ಟಿಂದ ಯಾವಾಗಲೂ ಕೂಡ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಸೈಡಿಂದ ಅಟ್ಯಾಚ್ ಮಾಡಬಾರ್ದು. ನೋಡಿ, ಈ ಡಾಟ್ ಇದೆಯಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ಚಲ್ಲಿ ಸೇರಿಸ್ಕೋಬೇಕು. ಸೇಮ್ ಇದನ್ನು ಅಷ್ಟೇ. ನೋಡಿ, ಫ್ರಂಟ್ ಸೈಡಿಂದನೇ ಬೆಲ್ಟನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು 2 ಸ್ಟಿಚ್ಚನ್ನು ಬಿಟ್ಕೋಬೇಕು ಬೆಲ್ಟಿಗೆ. ನೋಡಿ, ಇದನ್ನು ಇನ್ವಿಸಿಬಲ್ ಆಗಿ ಕೂಡ ನಾವು ಬೆಲ್ಟನ್ನು ರೆಡಿ ಮಾಡ್ಕೋಬೋದು. ನಾನು ಹಾಗೆ ಸಾದಾ ಹೊಲಿತಾ ಇದ್ದೀನಿ, ಸಾದಾ ಬ್ಲೌಸ್ ಆಗಿರೋದ್ರಿಂದ. ನೋಡಿ, ಈ ಥರ ತುಂಬ ಈಸಿ, ಬೇಗ ಆಗುತ್ತೆ ಇದು. ನೋಡಿ, ನಾವು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಇದಕ್ಕೆ ಹೆಮ್ಮಿಂಗ್ ಪಟ್ಟಿ ಮಾಡೋಣ. ನೋಡಿ, ಒಂದು ಸರಿ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 2 ಪೀಸ್ ನೋಡಿ, ಒಂದು ಹೆಚ್ಚು ಕಡಿಮೆ ಬಂದಿದೆ ಅಂದರೆ ನಾವು ಫ್ರಂಟಲ್ಲಿ ಡಾಟ್ ಹಿಡ್ತೀವಲ್ಲ, ಇದು ಹೆಚ್ಚು ಕಡಿಮೆ ಆಗಿದೆ. ಹಾಗಾಗಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹೊಲಿಗೆ ಬಿಟ್ಕೊತಾ ಇದ್ದೀನಿ. ಡಾಟ್ ಹಿಡಿಬೇಕಾದ್ರೆ ಕರೆಕ್ಟಾಗಿ ಹಿಡಿಲಿಲ್ಲ ಅಂದರೆ ಆ ಥರ ಏರುಪೇರು ಬರುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಆಗಿದೆ, ಸರಿ ಇದೆ. ನಾವು ಇದಕ್ಕೆ ಇವಾಗ ಹೆಮ್ಮಿಂಗ್ ಪಟ್ಟಿ ಹಾಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಹುಕ್ಸ್ ಪಟ್ಟಿ, ಹೆಮ್ಮಿಂಗ್ ಪಟ್ಟಿನ. ಇದಕ್ಕೂ ಕೂಡ ಬಟ್ಟೆ ಶಾರ್ಟೇಜ್ ಆಗ್ತಾಯಿತ್ತು, ಹಾಗಾಗಿ ನೋಡಿ ನಾನು ಪೀಸನ್ನು ಸೇರಿಸ್ಕೊಂಡಿದ್ದೀನಿ.
ಇದು ಉಕ್ಸ್ ಮನಿಗೋಸ್ಕರ ನಾನು ಅಂಚು ಪೀಸನ್ನು ತಗೊಂಡಿದ್ದೀನಿ ನೋಡಿ. ಸೆಂಟ್ರಲ್ಲಿ ನಾನೊಂದು ಸೇರಿಸ್ಕೊಂಡು ಇದನ್ನು ಈ ಥರ ಬಟ್ಟೆನ ಗೀರ್ಕೊಂತ ಇದ್ದೀನಿ. ಇದು ನಮಗೆ ಉಕ್ಸ್ ಮನಿಗೋಸ್ಕರ ಪಟ್ಟಿ ಅಂಚು ಪೀಸನ್ನು ತಗೊಂಡಿದ್ದೀನಿ. ಹಾಗೆ ಇದು ಉಕ್ಸ್ ಪಟ್ಟಿ ಉಕ್ಸಿಸ್ತೀವಲ್ಲ ಆ ಪಟ್ಟಿಗೋಸ್ಕರ ಇದನ್ನು ಕೂಡ ಅಷ್ಟೇ ನೋಡಿ, ಇದು ಶಾರ್ಟೇಜ್ ಆಗುತ್ತೆ ನೋಡಿ. ಇದ್ರೆ ನೀವು ಏಕ್ ಪೀಸನ್ನು ಹಾಕಿ, ನನಗೆ ಶಾರ್ಟೇಜ್ ಆಗಿದ್ದಕ್ಕೆ ನಾನು ಆ ಪೀಸನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಕೂಡ ಸೇರಿಸಿದ್ದೀನಿ. ಇದನ್ನು ಇವಾಗ ಮೊದಲಿಗೆ ನಾವು ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡೋಣ ನೋಡಿ. ಇದನ್ನು ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು. ಬೆಲ್ಟ್ ಸೈಡಿಂದ ಅಟ್ಯಾಚ್ ಮಾಡುವಾಗ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಇದನ್ನು ಡಬಲ್ ಬಟ್ಟೆ ತಗೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು, ಯಾಕಂದರೆ ಇದು ದಪ್ಪ ಇದ್ದಷ್ಟು ನಮಗೆ ಉಕ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಆವಾಗ ನಮಗೆ ಹೊರಗಡೆ ಸ್ಟಿಚ್ ಬರಲ್ಲ ದಪ್ಪ ಇದ್ದಷ್ಟು. ನಾನು ಹಾಗಾಗಿ 2 ಬಟ್ಟೆನೇ ಹಚ್ತೀನಿ ಯಾವಾಗಲೂ ನೋಡಿ. ಇದಕ್ಕೆ ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಅಷ್ಟೇ ನೋಡಿ, ಉಕ್ಸ್ ಪಟ್ಟಿಗೋಸ್ಕರ ಉಕ್ಸ್ ಮನಿಗೋಸ್ಕರ ಒಳಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಅಂಚು ಪೀಸನ್ನು ತಗೊಂಡಿದ್ದೀನಿ ನೋಡಿ. ಈ ಥರ ಆಯಿತು. ಇವಾಗ ಇದನ್ನು ಫೋಲ್ಡ್ ಮಾಡಿ ಒಂದು ಸೆಂಟ್ರಲ್ಲಿ ನಾನು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ನಾನು. ಉಕ್ಸ್ ಮನಿನ ನಾವು ಪೈಪಿಂಗ್ ಮಾಡ್ತೀವಲ್ಲ ಅವಾಗ ಪೈಪಿಂಗ್ ಮಾಡ್ತಾನೆ ಅದು ಕಂಟಿನ್ಯೂ ಮಾಡಿ ನಾವು ಉಕ್ಸ್ ಮನಿ ಮಾಡೋಣ ನೋಡಿ. ನಿಮಗೆ ಎಂಡ್ವರೆಗೂ ನೋಡಿದರೆ ಗೊತ್ತಾಗುತ್ತೆ. ಉಕ್ಸ್ ನಾನು ಪೈಪಿಂಗ್ ಮಾಡ್ತೀನಲ್ಲ ಅವಾಗ ನೋಡಿ. ಇದನ್ನು ಈ ಥರ ಫೋಲ್ಡ್ ಮಾಡಿ ಉಕ್ಸ್ ಹಚ್ಚಲಿಕ್ಕೆ ನಾನು ಒಂದು ಪಟ್ಟಿನ ರೆಡಿ ಮಾಡ್ತಾ ಇದ್ದೀನಿ ನೋಡಿ. 2 ಪಟ್ಟಿ ಇವಾಗ ರೆಡಿ ಆಗಿದೆ ನೋಡಿ. ಕರೆಕ್ಟಾಗಿ ಬರ್ತದೆ. ಒಂಚೂರು ಹೆಚ್ಚು ಕಡಿಮೆ ಇದ್ದರೆ ನಾವು ಏನು ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಅದನ್ನ ತೆಗಿಬೇಕು ಕ್ಲೀನಾಗಿ. ಎರಡನ್ನೂ ನಾವು ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಬಂದು ಬ್ಯಾಕ್ ಸೈಡನ್ನು ನಾವು ಫ್ರಂಟ್ ಸೈಡ್ಗೆ ಅಟ್ಯಾಚ್ ಮಾಡೋಣ. ಶೋಲ್ಡರ್ ಅಟ್ಯಾಚ್ ಮಾಡೋಣ. ಶೋಲ್ಡರ್ ಅಟ್ಯಾಚ್ ಮಾಡಿ ಇದಕ್ಕೆ ನಾವು ಪೈಪಿಂಗನ್ನು ಮಾಡೋಣ ನೋಡಿ. ತುಂಬ ಜನಕ್ಕೆ ಪೈಪಿಂಗಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ ನೋಡಿ. ಈ ಥರ ಪೈಪಿಂಗ್ ಮಾಡಿದರೆ ನೀವು ಖಂಡಿತ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಬ್ಲಮ್ ಬರಲ್ಲ. ಅಂದರೆ ರಿಂಕಲ್ಸ್ ಬರುತ್ತೆ, ಆಮೇಲೆ ಈ ರೌಂಡ್ ಶೇಪ್ ಬರುತ್ತಲ್ಲ ಕಾರ್ನರ್ ಸೈಡಲ್ಲಿ ತಿರುಗುತ್ತೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಆ ವಿಡಿಯೋ ಕಮೆಂಟ್ ಕೆಳಗಡೆ ಹಾಕ್ತಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ ನೋಡಿ. ಇವಾಗ ಈ ಥರ ನೀವು ಪೈಪಿಂಗ್ ಮಾಡಿದರೆ ಖಂಡಿತ ಎಲ್ಲಿ ಕೂಡ ರಿಂಕಲ್ಸು ಬರಲ್ಲ, ಏನೂ ಬರಲ್ಲ ನೋಡಿ. ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಪೈಪಿಂಗ್ ಮಾಡಲಿಕ್ಕೆ ಬಟ್ಟೆ ತಗೊತಾ ಇದ್ದೀನಿ ನೋಡಿ. ಇದನ್ನು ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಯಾವಾಗಲೂ ನಾವು, ಇಲ್ಲೇ ತಪ್ಪೋದು ನೋಡಿ. ಈ ಥರ ಕ್ರಾಸ್ ಈ ಥರ ಹೇಳಿದ್ರೆ ನಮಗೆ ಕ್ರಾಸಲ್ಲಿ ಇರಬೇಕು. ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೋಬೇಕು ಯಾವಾಗಲೂ ನಾವು ಪೈಪಿಂಗಿಗೆ ನೋಡಿ. ಇದರಲ್ಲಿ 2 ಫೋಲ್ಡ್ ಇದೆ, 2 ಪೀಸ್ ಇದೆ ಒಂದೊಂದರಲ್ಲಿ. ನಮಗೆ ಪೈಪಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ನಮಗೆ ಈ ಥರ ಜಿಗ್ಜಾಗಲ್ಲಿ ಕ್ರಾಸಲ್ಲಿ ಇಟ್ಟು ನಾವು ಇದನ್ನು ಸೇರಿಸ್ಕೋಬೇಕು. 1ನೇ ಪಾಯಿಂಟ್ ಇದು ಕರೆಕ್ಟಾಗಿ 1 ಇಂಚಿನಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ ಅಗಲನ. ಹಾಗೆ ಇದನ್ನು ಸೇರಿಸ್ಬೇಕಾದ್ರೆ ನೋಡಿ ಈ ಥರ ಜಿಗ್ಜಾಗಲ್ಲಿ ಸೇರಿಸ್ಕೋಬೇಕು ನೋಡಿ. ಈ ಥರ ಕ್ರಾಸಲ್ಲಿ ಇಟ್ಟು ಸೇರಿಸ್ಕೋಬೇಕು. ಇದು ಕೂಡ ನಿಮಗೆ ಪೈಪಿಂಗಲ್ಲಿ ಕರೆಕ್ಟಾಗಿ ಬರ್ಬೇಕಂದ್ರೆ ಇದು ಕೂಡ ಒಂದು ಕಾರಣ, ಕೆಡೋಗೋಕ್ಕೆ ಇದು ಕಾರಣ ಆಗುತ್ತೆ. ಹಾಗಾಗಿ ಇದೇ ಥರ ನೀವು ಕ್ರಾಸಲ್ಲೇ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಕಟ್ ಮಾಡ್ಕೊತ ಇದ್ದೀನಿ 1/4 ಇಂಚಿನಷ್ಟು ಬಿಟ್ಟು ನೋಡಿ. ಪಟ್ಟಿ ಈ ರೀತಿ ರೆಡಿಯಾಗಿದೆ. ಇದನ್ನು ನಾವು 1/4 ಇಂಚಿನಷ್ಟು ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಸೈಡನ್ನು. ಇದು ಕೂಡ ಅಷ್ಟೇ ಪರ್ಫೆಕ್ಟಾಗಿ ನೀಟಾಗಿರಬೇಕು, ಒಂದೇ ಲೆವೆಲಲ್ಲಿ ನೋಡಿ. ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಡೈರೆಕ್ಟಾಗಿ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಿದ್ದೀವಿ. ಇದು ಅಷ್ಟೇ ನೋಡಿ. ಇಲ್ಲಿ ಒಂದು ಪಾಯಿಂಟ್ ಮೇನು, ಇದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ನಾವು ಅದನ್ನು ಅಟ್ಯಾಚ್ ಮಾಡಬೇಕು. ಪಟ್ಟಿನ ಮೇನ್ ಬಟ್ಟೆಗೆ ನಾವು ಅಟ್ಯಾಚ್ ಮಾಡ್ಬೇಕಂದ್ರೆ ಕರೆಕ್ಟಾಗಿ ಒಂದೇ ಲೆವೆಲ್ ಇರಬೇಕು. ಒಂದು ಕಡೆ ಅಗಲ ಆಯಿತು ಸ್ಟಿಚ್ ಅಂದರೆ ಅಲ್ಲಿ ದಪ್ಪ ಆಗುತ್ತೆ ಪೈಪಿಂಗು, ಒಂದು ಕಡೆ ಕಡಿಮೆ ಆಯಿತು ಅಂದರೆ ಅಲ್ಲಿ ಚಿಕ್ಕದಾಗುತ್ತೆ ಪೈಪಿಂಗ್. ಹಾಗಾಗಿ ಈ ಪಟ್ಟಿ ಅಟ್ಯಾಚ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು ನೋಡಿ. ಕಂಪ್ಲೀಟಾಗಿ ನಾನು ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ಒಂದ್ಸರಿ ಬೇಕಾದರೆ ಐರನ್ ಮಾಡ್ಕೊಳ್ಳಿ ನೀವು, ಇಲ್ಲ ಅಂದರೆ ಹಂಗೆ ಡೈರೆಕ್ಟಾಗಿ ಗೀರ್ಕೊಂಡು ಕೂಡ ನೀವು ಸ್ಟಿಚ್ಚನ್ನು ಮಾಡ್ಬೋದು ನೋಡಿ. ಈ ಥರ ಗೀರ್ಕೊಂಬಿಡಿ ಕಂಪ್ಲೀಟಾಗಿ, ಹಾಗಾದರೆ ನಿಮಗೆ ನೀಟಾಗಿ ಬರುತ್ತೆ ಪೈಪಿಂಗು ನೋಡಿ. ಈ ಥರ ಫೋಲ್ಡ್ ಮಾಡಿ ನಾವು ಸ್ಟಿಚ್ಚನ್ನು ಬಿಟ್ಕೋಬೇಕು. ಪೈಪಿಂಗು ಮೇಲ್ಗಡೆ ನಾವೇನು ಪೀಸನ್ನು ಹಚ್ಚಿರ್ತೀವಿ ಅದರ ಸೆಂಟ್ರಲ್ಲಿ ನಾವು ಹೊಲಿಗೆ ಬಿಟ್ಕೋಬೇಕು. ಪೈಪಿಂಗ್ ಮೇಲೂ ಬೀಳಬಾರ್ದು, ಹಾಗೆ ಬಟ್ಟೆ ಮೇಲೂ ಬೀಳಬಾರ್ದು. ಆ ಥರ ಸೆಂಟ್ರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ನೋಡಿ. ಈ ರೀತಿ ನಮಗೆ ಕಾರ್ನರ್ ಕೂಡ ತುಂಬ ಈಸಿಯಾಗಿ ತಿರುಗುತ್ತೆ ಪೈಪಿಂಗು
ಮೇನ್ ನಮಗೆ ಬಟ್ಟೆ ಕಟ್ ಮಾಡ್ಕೊಳೋದು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ನೋಡಿ. ಇಲ್ಲ ಈ ನೀವು ಪೈಪಿಂಗ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇವಾಗ ನಾವು ಇದಕ್ಕೆ ಕಂಟಿನ್ಯೂ ಆಗಿ ಉಕ್ಸ್ ಮನಿ ಮಾಡ್ಕೊಳ್ಳೋಣ ನೋಡಿ. ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಉಕ್ಸ್ ಮನಿ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾನು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. 5 ಉಕ್ಸ್ ಮನಿ ಮಾಡ್ತಾಯಿದ್ದೀನಿ ಇದಕ್ಕೆ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ಅದರಲ್ಲೇ ಉಕ್ಸ್ ಮನಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಹೆಮ್ಮಿಂಗಲ್ಲಿ ಕೂಡ ಉಕ್ಸ್ ಮನಿನ ಮಾಡ್ಕೋಬೋದು ಕೈಯಲ್ಲಿ. ನೋಡಿ ಸಾದಾ ಬ್ಲೌಸ್ಗೆ ನೀವು ಎಷ್ಟು ಅಮೌಂಟನ್ನು ತಗೋತೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಬಂದು 125 ರೂಪಾಯಿ ತಗೋತೀನಿ ಒಂದು ಬ್ಲೌಸಿಗೆ ಇದಕ್ಕೆ ನೋಡಿ. ನಾವು ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ಲೀವ್ ಕೂಡ ನಾವು ಹೆಮ್ಮಿಂಗ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ಪೈಪಿಂಗ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. 90% ಚೆನ್ನಾಗಿ ಬಂದಿರುತ್ತೆ. 10% ಆ ಕಡೆ ಈ ಕಡೆ ಎಲ್ಲರಿಗೂ ಕೂಡ ಆಗುತ್ತೆ ನೋಡಿ. ಅಂದರೆ ತಿರುಗಬಾರ್ದು, ಕಾರ್ನ್ ಸೈಡಲ್ಲಿ ಯಾವ ಕಾರಣಕ್ಕೂ ತಿರುಗಬಾರ್ದು, ಅದು ಫೇಲ್ಯೂರ್ ಆಗುತ್ತೆ. ಸ್ಲೀವನ್ನು ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ. ಎರಡೂ ಕಡೆ ನಾವು ಫ್ರಂಟ್ ಟು ಬ್ಯಾಕು ನೋಡ್ಕೊಳ್ಳಿ ಸೇಪ್ ಒಂದು ಸರಿ ನೋಡಿ. ಫ್ರಂಟಿಗೆ ಫ್ರಂಟ್ ಶೇಪನ್ನು, ಬ್ಯಾಕಿಗೆ ಬ್ಯಾಕ್ ಶೇಪನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನಿವಾಗ ಮೊದಲಿಗೆ ನೋಡಿ ಫ್ರಂಟ್ ಶೇಪಿಂದ ಅಟ್ಯಾಚ್ ಮಾಡ್ತಿದ್ದೆ. ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ಸ್ಲೀವ್ ಕರೆಕ್ಟಾಗಿ ಬರುತ್ತೆ ಅಂತ, ಎಷ್ಟು ಶಾರ್ಟೇಜ್ ಬರುತ್ತೆ, ಎಷ್ಟು ಹೆಚ್ಚಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ. ಚೆಕ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಕರೆಕ್ಟಾಗಿ ಬರುತ್ತೆ, ತೊಂದರೆ ಇಲ್ಲ. ನಾವು ಅಟ್ಯಾಚ್ ಮಾಡೋಣ ಡೈರೆಕ್ಟಾಗಿ ಬಿಟ್ಟು. ನಿಮಗೆ ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತ ನೀವು ತಿಳಿಸ್ಬೋದು ನೋಡಿ. ಕರೆಕ್ಟಾಗಿ ಬಂದಿದೆ. ಇವಾಗ ಇದಕ್ಕೂ ಕೂಡ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ಬೇಕಾದರೆ ಇದಕ್ಕೆ ನೀವು ಓರ್ಲಾಕನ್ನು ಮಾಡ್ಬೋದು. ಆನಂತರ ಬೇಕಾದ್ರೆ ಇವಾಗಲೇ ನೀವು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಓರ್ಲಾಕ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಬಟ್ ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾನು ಇದಕ್ಕೆ ಓರ್ಲಾಕ್ ಮಾಡಲ್ಲ. ಲೈನಿಂಗ್ ಬ್ಲೌಸ್ ಆದರೆ ಕಂಪಲ್ಸರಿ ನಾವು ಓರ್ಲಾಕ್ ಮಾಡ್ತೀವಿ ನೋಡಿ. ಇದನ್ನು ಕೂಡ ಅಷ್ಟೇ ಬ್ಯಾಕ್ ಸೈಡಿಂದ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ನಾವು ಸ್ಲೀವ್ ಕೂಡ ಅಟ್ಯಾಚ್ ಮಾಡಿದ್ದೀವಿ. ಇವಾಗ ಬಂದು ನಾವು ಜಾಯಿಂಟ್ ಮಾಡೋಣ, ಸೈಡ್ ಜಾಯಿಂಟನ್ನು. ಸೈಡ್ ಜಾಯಿಂಟ್ ಮಾಡಲಿಕ್ಕೆ ನಾವು ಅಳತೆ ಬ್ಲೌಸ್ ಪ್ರಕಾರನೇ ನಾವು ಸೈಡ್ ಜಾಯಿಂಟನ್ನು ಮಾಡ್ಕೊಳ್ಳೋಣ ನೋಡಿ. ಅಳತೆ ಬ್ಲೌಸಲ್ಲಿ ಸ್ಲೀವ್ದು ಫಿಟ್ಟಿಂಗ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅಷ್ಟಕ್ಕೆ ನಾವು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ ನೋಡಿ. ಇಲ್ಲಿ ಹೆಮ್ಮಿಂಗ್ ಪಟ್ಟಿನ ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಾಂದರೆ ಅದಕ್ಕೊಂದು ಕಚ್ಚಾ ಸ್ಟಿಚ್ಚನ್ನು ಕೂಡ ಬಿಟ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು ನೋಡಿ. ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಸ್ಲೀವ್ದು ಫಿಟ್ಟಿಂಗು ಅಷ್ಟನ್ನೇ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಅದ್ರ ಪ್ರಕಾರನೇ ನಾನು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ಕರೆಕ್ಟಾಗಿ ಉಳಿಬೇಕು ನಮಗೆ. ಅಂದರೆ ಎಂದು ಡಾಟ್ ಬರುತ್ತಲ್ಲ ಬ್ಯಾಕ್ ಸೈಡ್ ಡಾಟ್ ಕೂಡ ಹಿಡಿಬೇಕು, ಅದಕ್ಕೂ ಕರೆಕ್ಟಾಗಿ ಉಳಿಬೇಕು. ತೋರಿಸ್ತೇನೆ ನಾನು ನಿಮಗೆ ಎಂಡಿಗೆ ಕರೆಕ್ಟಾಗಿ ಬರುತ್ತಲ್ಲ ಅಂತೇಳಿ ನೋಡಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು 2 ಸ್ಟಿಚ್ ಬಿಟ್ಕೊಂಡಿದ್ದೀನಿ, ನೀವು ಬೇಕಾದರೆ 3 ಬಿಡಿ ನೋಡಿ. ಸ್ಲೀವ್ನ ಹೆಮ್ಮಿಂಗ್ ಪಟ್ಟಿನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಚ್ಚಾ ಸ್ಟಿಚ್ ಬಿಟ್ಕೊಳ್ಳೋದು ಬೆಟರ್, ನೀವು ಕೈಯಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ. ಇದಕ್ಕೆ ನಾನು 2 ಸ್ಟಿಚ್ ಬಿಟ್ಕೊತಾ ಇದ್ದೀನಿ ನೋಡಿ. ನಾವು 2 ಸೈಡ್ ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀವಿ. ಹೆಚ್ಚು ಕಡಿಮೆ ಬರಲಿಲ್ಲ, ಕರೆಕ್ಟಾಗಿ ಬಂದಿದೆ ನೋಡಿ. ಇವಾಗ ನಾವು ಸೊಂಟದ ಅಳತೆ ಕರೆಕ್ಟಾಗಿದೆಯಾ ನೋಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ನೋಡಿ ಎಷ್ಟು ಉಳಿಯುತ್ತೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ನೋಡಿ, ಒಂದು 2 ಇಂಚ್ ಉಳಿದಿದೆ. ಅಂದರೆ 2 ಇಂಚು ನಮಗೆ 2 ಡಾಟ್ ಬೇಕಲ್ಲ ಬ್ಯಾಕ್ ಸೈಡ್, ಆ ಡಾಟನ್ನು ಹಿಡಿಯೋಣ. ಅಲ್ಲಿಗೆ ಸರಿ ಆಗುತ್ತೆ ನಮಗೆ. ಅಳತೆ ಬ್ಲೌಸ್ ಪ್ರಕಾರ ನಮಗೆ ಸರಿಯಾಗಿ ನಾವು ಬ್ಲೌಸನ್ನು ಸ್ಟಿಚ್ ಕೂಡ ಮಾಡಿದ್ದೀವಿ, ಕಟಿಂಗ್ ಕೂಡ ಮಾಡಿದ್ದೀವಿ. ಕಟಿಂಗ್ ವಿಡಿಯೋ ಕೂಡ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಈ ವಿಡಿಯೋದ ಕೆಳಗಡೆ ಆ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಸ್ನೇಹಿತರೆ, ನಿಮಗೆ ಅಳತೆ ಬ್ಲೌಸಲ್ಲಿ ಫ್ರಂಟ್ ಸೈಡಲ್ಲಿ ಒಂದು 2.5 ಇಂಚಿನಷ್ಟು ಗ್ಯಾಪ್ ಬಂದಿತ್ತು. ಬಟ್ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ. ಅದೇ ಅಳತೆ ಬ್ಲೌಸ್ ಇಟ್ಕೊಂಡು ಫ್ರಂಟಲ್ಲಿ ಗ್ಯಾಪ್ ಬಂದಿದೆಯಾ ಇಲ್ವಾ ಅಂತ ನೋಡೋಣ. ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ನಾನು ಅಳತೆ ಬ್ಲೌಸ್ ಕೂಡ ಇಟ್ಟು ತೋರಿಸ್ತೀನಿ. ನಾನು ನಿಮಗೆ ಕಟಿಂಗ್ ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೀನಿ, ಅದರಲ್ಲಿ ನೋಡಬೇಕಾದ್ರೆ ನೀವು ಅದು ಫ್ರಂಟಲ್ಲಿ 2.5 ಇಂಚು ಗ್ಯಾಪ್ ಇದೆ ಅಳತೆ ಬ್ಲೌಸ್ ಕೊಟ್ಟಿರೋದು. ನಾವು ಕಟ್ ಮಾಡಿ ಸ್ಟಿಚ್ ಮಾಡಿದ ಮೇಲೆ ನೋಡಿ, ಫ್ರಂಟ್ ಸೈಡಲ್ಲಿ ಗ್ಯಾಪ್ ಬಂದರೆ ಪ್ರಾಬ್ಲಮ್ ಏನು ಆಗಲ್ಲ, ಅಷ್ಟು ಮೈನರ್ ಪ್ರಾಬ್ಲಮ್ ಆಗಲ್ಲ. ಬಟ್ ಆಗುತ್ತೆ, ಗೊತ್ತಾಗಲ್ಲ ಅಷ್ಟೇ. ಅದು ತುಂಬ ಜನ ಆಗಲ್ಲ ಅಂತ ಹೇಳ್ತಾರೆ, ಕೆಲವೊಬ್ರು ಆಕತ್ತೆ ಅಂತ ಹೇಳ್ತಾರೆ. ಬಟ್ ಆಗುತ್ತೆ, ಪ್ರಾಬ್ಲಮ್ಮು ಗೊತ್ತಾಗಲ್ಲ, ಅಷ್ಟು ಆಗುತ್ತೆ ನೋಡಿ. ಇವಾಗ ನಾವು ರೆಡಿ ಮಾಡ್ಕೊಂಡಿದ್ವಿ, ಯಾವ ರೀತಿ ರೆಡಿಯಾಗಿದೆ ಅಂತೇಳಿ. ಫ್ರಂಟ್ ಸೈಡ್ ಕೂಡ ನಮಗೆ ಗ್ಯಾಪ್ ಇಲ್ಲ,
ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಒಂದು ಅರ್ಧ ಇಂಚಿನಷ್ಟು ಗ್ಯಾಪ್ ಇರುತ್ತೆ, ಬಟ್ ಅದು ಹೆಂಗೆ ಅಂದರೆ ಡಾಟ್ ಎಲ್ಲ ಹಿಡಿದಿರ್ತೀವಲ್ಲ ಅಲ್ಲಿ ಸಿಂಕ್ ಆಗಿರುತ್ತೆ ನೋಡಿ. ಕೆಳಗಡೆ ನಮಗೆ ಬರಬಾರ್ದು ಗ್ಯಾಪು ನೋಡಿ, ಕೆಳಗಡೆ ನಮಗೆ ಹುಕ್ಸ್ ಹಾಕಿದ್ರು ಕೂಡ ಬರಬಾರ್ದು ಕೆಳಗಡೆ. ನಾನು ಇವಾಗ ಅಳತೆ ಬ್ಲೌಸ್ ತೋರಿಸ್ತೀನಿ ನಮಗೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ನೋಡಿ. ಕೆಳಗಡೆ ಇಲ್ಲಿ ಅಳತೆ ಬ್ಲೌಸಲ್ಲಿ 2.5 ಇಂಚು 3 ಇಂಚಿನಷ್ಟು ಡಿಫ್ರೆನ್ಸ್ ಇದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ನಿಮಗೆ ಕಟಿಂಗ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಇದೇ ಅಳತೆ ಬ್ಲೌಸಲ್ಲಿ ಇಟ್ಕೊಂಡು ಇದೇ ಬ್ಲೌಸನ್ನು ಕಟ್ ಮಾಡಿ ತೋರಿಸಿದ್ದೀನಿ. ಅದರಲ್ಲಿ ಅದನ್ನು ನೋಡಿದರೆ ನಿಮಗೆ ಒಂದು ಒಪಿನಿಯನ್ ಬರುತ್ತೆ, ಯಾವ ರೀತಿ ನಾವು ಕಟ್ ಮಾಡ್ಬೋದು ಇನ್ನೊಂದು ಐಡಿಯಾ ಬರುತ್ತೆ ನೋಡಿ. ಎಷ್ಟಿದೆ, ಒಂದು 2.5 ಇಂಚಿನಷ್ಟು ಡಿಫ್ರೆನ್ಸ್ ಇದೆ, ಬಟ್ ಇದರಲ್ಲಿ 2.5 ಇಂಚ್ ಡಿಫ್ರೆನ್ಸ್ ಬಂದಿಲ್ಲ ನೋಡಿ, ಕಾಣಿಸ್ತಾ ಇದೆ ನಿಮಗೆ ಕೆಳಗಡೆಗೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ.